ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲ್ ಟಾಕ್ ವಿತ್ ಕನ್ನಡಿಗ. ನಾನಿವತ್ತು ಬಂದಿರುವಂಥದ್ದು ಹಂಪಿಯಲ್ಲಿರುವ ಒಂದು ವಿಶೇಷವಾದ ಅದ್ಭುತವಾದಂಥ ದೇವಸ್ಥಾನಕ್ಕೆ. ಇಲ್ಲಿ ರಾಮಾಯಣವೇ ಈ ಗೋಡೆಯ ಮೇಲೆ ಜೀವಂತವಾಗಿದೆ. ಇದು ಹಜಾರಾರಾಮ್ ದೇವಸ್ಥಾನ. ಬನ್ನಿ ಈ ದೇವಸ್ಥಾನದ ವಿಶೇಷತೆಯನ್ನ ನೋಡೋಣ. ಈ ದೇವಾಲಯ ಹಂಪಿಯ ಎನ್ಕ್ಲೋಸರ್ ಒಳಗಿದೆ. ಅಂದ್ರೆ ಇದು ಸಾಮಾನ್ಯ ಜನರಿಗಲ್ಲ, ಇದು ಅಂದಿನ ಕಾಲದ ರಾಜರಿಗೆ ಸೀಮಿತವಾದಂತಹ ಒಂದು ಖಾಸಗಿ ದೇವಸ್ಥಾನ. ಇಲ್ಲಿ ರಾಜರು ತಮ್ಮ ನಿತ್ಯ ಪೂಜೆಯನ್ನ ಮಾಡ್ತಾ ಇದ್ರು. ಹಜಾರಾರಾಮ್ ದೇವಸ್ಥಾನ 15ನೇ ಶತಮಾನದಲ್ಲಿ ವಿಜಯನಗರ ರಾಜರು ನಿರ್ಮಿಸಿದರು. ಈ ದೇವಾಲಯ ರಾಮನಿಗೆ ಸಮರ್ಪಿತ. ಹಜಾರ್ ಅಂದ್ರೆ 1000, ಅಂದ್ರೆ ಇಲ್ಲಿ 1000 ರಾಮನ ಕಥೆಗಳಿವೆ. ಸ್ನೇಹಿತರೆ, ಇದು ದೇವಾಲಯದ ಅತಿ ದೊಡ್ಡ ವಿಶೇಷತೆ. ಗೋಡೆಯ ಮೇಲೆ ನೋಡಿ, ಶ್ರೀರಾಮ, ಸೀತಾ, ಲಕ್ಷ್ಮಣ, ಹನುಮಂತ, ಲಂಕೆ ದಹನ, ಹೀಗೆ ಯುದ್ಧಗಳ ದೃಶ್ಯಗಳು. ಇದು ಕೇವಲ ಶಿಲ್ಪವಲ್ಲ, ಇದು ಕಲ್ಲಿನಲ್ಲಿ ಬರೆದಂತಹ ರಾಮಾಯಣ. ಸ್ನೇಹಿತರೆ, ಈ ಒಂದು ದೇವಸ್ಥಾನದಲ್ಲಿ ಏನಿದೆಪ್ಪ ಅಂತಂದ್ರೆ, ರಾಜರು ತಮ್ಮ ಹಬ್ಬ ಮತ್ತು ಹರಿದಿನಗಳಲ್ಲಿ ಪ್ರತಿದಿನ ಪೂಜೆ ಮಾಡ್ತಾ ಇದ್ರು. ಹಬ್ಬದ ದಿನಗಳಲ್ಲಿ ರಾಮನ ಮೂರ್ತಿಯನ್ನ ರಾಜ ಮಾರ್ಗಗಳಲ್ಲಿ ಮೆರವಣಿಗೆ ಮಾಡಲಾಗ್ತಿತ್ತು. ಆದರೆ ಇಂದು ಈ ಒಂದು ದೇವಸ್ಥಾನದಲ್ಲಿ ಗಂಟೆಯ ಸದ್ದಿಲ್ಲ, ನೈವೇದ್ಯ ಇಲ್ಲ, ಪೂಜೆ ಇಲ್ಲ. ಇಲ್ಲಿನ ಕಲ್ಲಿನ ಕಥೆಗಳನ್ನ ಕೇಳಿದಾಗ ನಮಗೆ ಒಂದ್ಸಲ ನೆನಪಾಗೋದು ಈ ಇತಿಹಾಸದ ವೈಭವವೂ ನೆನಪಾಗತ್ತೆ, ವಿಜಯವೂ ನೆನಪಾಗತ್ತೆ, ಹಾಗೆ ಅದರ ಪತನವೂ ನೆನಪಾಗತ್ತೆ. ಸ್ನೇಹಿತರೆ, ನನಗೆ ಇಲ್ಲಿ ಇಷ್ಟವಾದಂಥದ್ದು ಇಲ್ಲಿಯ ಶಾಂತಿ ಮತ್ತು ನೆಮ್ಮದಿ. ಹಂಪಿಗೆ ನೀವು ಬಂದರೆ ಈ ಜಾಗಕ್ಕೆ ಬರೋದನ್ನು ಮರಿಬೇಡಿ. ಈ ಇತಿಹಾಸ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಯಾವ ಸ್ಥಳದ ಮೇಲೆ ಬೇಕು ಕಮೆಂಟ್ ಮಾಡಿ. ನಮಸ್ಕಾರ.